ನೀವು ಒಂದು ವಿಷಯ ಗಮನಿಸಿದ್ದೀರಾ? ಕೆಲವೊಮ್ಮೆ ನಾವು ನೋವಿನಲ್ಲಿದ್ದಾಗ, ಜೀವನದ ಬಹಳ ಒಂದು ಸಂಕಟದ ಸಮಯದಲ್ಲಿದ್ದಾಗ, ನಮಗೆ ಕೆಲವು ಸಂಗತಿಗಳು ಅಥವಾ ಕೆಲವು ಸ್ನೇಹಿತರು ಸಿಕ್ಕಿಬಿಡ್ತಾರೆ. ಅವರು ಸದಾ ನಮ್ಮ ಜೊತೆಗಿರ್ತಾರೆ. ನಮ್ಮ ನೋವೇ ಬಂಧಿಸ್ತಾ ಇರುತ್ತೆ. ನಮ್ಮ ಎಂಥದ್ದೇ ದುಃಖದ ಸಮಯದಲ್ಲಿ ಅವರು ಸದಾ ನಮಗೆ ಅಂಟಿಕೊಂಡಿರ್ತಾರೆ. ಆದರೆ ನಾವು ಆ ದುಃಖದಿಂದ ಹೊರಗೆ ಬರ್ತಾ ಇದ್ದೇವೆ, ಎಲ್ಲೋ ಒಂದು ಬೆಳಕನ್ನು ಕಾಣ್ತಾ ಇದ್ದೇವೆ, ಒಂದು ಪುಟ್ಟ ಯಶಸ್ಸನ್ನು ಕಾಣ್ತಾ ಇದ್ದೇವೆ ಅಂದ ಕೂಡಲೇ ಅವರು ನಿಧಾನವಾಗಿ ನಮ್ಮ ಜೀವನದಿಂದ ಮರೆಯಾಗೋದಕ್ಕೆ ಶುರು ಮಾಡ್ತಾರೆ. ಆಗ ಆಶ್ಚರ್ಯ ಆಗತ್ತೆ, ಇವರು ಇಷ್ಟು ದಿವಸ ನನ್ನ ಜೊತೆ, ನನ್ನ ಕಷ್ಟದಲ್ಲೆಲ್ಲ ಜೊತೆ ಇದ್ರಲ್ಲ, ಈಗ ಏನಾಯಿತು ಅಂತ. ಇದನ್ನು ನೀವು ಒಪ್ಕೊಳ್ಳೋಕೆ ಕಷ್ಟ ಆದರೂ ಇದನ್ನು ಅರಗಿಸ್ಕೊಳ್ಳೇಬೇಕು. ಕೆಲವರು ನಮ್ಮ ದುಃಖದಲ್ಲಿ ಮಾತ್ರ ನಮ್ಮ ಜೊತೆ ಇರುವಂಥ ಸ್ನೇಹಿತರು ಅಥವಾ ಜೀವಗಳು. ನಮಗೆ ಸುಖ ಬಂದಾಗ ಅವ್ರಿಗೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜವಾಗಿ ನಮ್ಮವರು ನಮ್ಮ ಸುಖದಲ್ಲಿ, ದುಃಖದಲ್ಲಿ, ಎಲ್ಲದರಲ್ಲೂ ಕೂಡ ನಮ್ಮ ಜೊತೆ ಇರ್ತಾರೆ. ನಾವು ಒಂದು ಸ್ವಲ್ಪ ಹೊಳಿತೀವಿ ಅಂತಾದರೂ ನಮಗಾಗಿ ಜೋರಾಗಿ ಚಪ್ಪಾಳೆ ತಟ್ತಾರೆ. ಆದರೆ ನಿಮಿತ್ತಕ್ಕೆ ಮಾತ್ರ ಬಂದಿರೋರು ನಮ್ಮನ್ನು ಕಷ್ಟದಲ್ಲಿ ಜೊತೆಯಾಗಿರ್ತಾರೆ, ಆದರೆ ಅವರಿಗೆ ನಂತರ ನಮ್ಮನ್ನು ಸುಖದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಬಿಟ್ಟು ಹೊರಟು ಬಿಡ್ತಾರೆ. ಇಂಥವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಅವರು ಆ ಸಮಯಕ್ಕೆ ಮಾತ್ರ ನಮ್ಮ ಜೊತೆ ಇರೋವಂಥವ್ರು. ಅವರು ನಿಮಿತ್ತ ಮಾತ್ರ.